ಗದಗದ ಕೆಎಚ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಈ ಧ್ವಜಾರೋಹಣವನ್ನು ನೆರವೇರಿಸಿ ಲಕ್ಕುಂಡಿಯಲ್ಲಿ ದೊರೆತಂತಹ ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿದಂತಹ ರಿತ್ತಿ ಕುಟುಂಬಕ್ಕೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಸರ್ಕಾರದಿಂದ ನಿವೇಶನ, ಮನೆ ಕಟ್ಟಿಕೊಡಲು 5 ಲಕ್ಷ ರೂಪಾಯಿ ಸಹಾಯಧನ ಹಾಗೂ ಕಸ್ತೂರವಾಕ್ಕೆ ಸರ್ಕಾರಿ ಉದ್ಯೋಗವನ್ನು ಕೂಡ ನೀಡುವ ಭರವಸೆ ನೀಡಿದರು. ಬಳಿಕ ಭಾಷಣ ಆರಂಭಿಸಿದಂತಹ ಸಚಿವರು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಮಾತನಾಡ್ತಾ ಇದ್ದರು. ಕೇಂದ್ರ ಹಾಗೂ ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ಯೋಜನೆಯನ್ನು ನಿರಾಸೆಗೊಳಿಸಿದೆ ಎನ್ನುತ್ತಿದ್ದಂತೆ ಅಂದೇ ಒಂದು ವೇದಿಕೆ ಮೇಲಿದ್ದಂತಹ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಾಂಕನೂರ ಏನಿದ್ದಾರೆ ಅವರು ಡಯಾಸ್ ಬಳಿ ತೆರಳಿದರು. ಸಚಿವರ ಭಾಷಣಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ಆಕ್ಷೇಪವನ್ನು ವ್ಯಕ್ತಪಡಿಸಿದರೂ ಕೂಡ ಭಾಷಣವನ್ನು ಮುಂದುವರಿಸುತ್ತಾರೆ ಸಚಿವ ಎಚ್.ಕೆ. ಪಾಟೀಲ್ ಅವರು. ಇದನ್ನು ನೋಡಿ ಅಸಮಾಧಾನಗೊಂಡಂತಹ ಅವರು MLC ಆಗಿರುವಂತಹ ಸಾಂಕನೂರ ಅವರು ವೇದಿಕೆಯಿಂದಾನೇ ಹೊರಗೆ ಹೋಗ್ತಾರೆ. ಈ ಒಂದು ಪ್ರಸಂಗವನ್ನು ನಡೆದಿದೆ. ಪೊಲೀಸ್ ಪಡೆ ತಂಡದ ಪ್ಲಟೂನ್ ಕಮಾಂಡರ್ ಸುಭಾಷ್ ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ. 3ನೇ ತಂಡ ಹೋಮ್ ಗಾರ್ಡ್ ಗದಗ ಪ್ಲಾಟೂನ್ ಕಮಾಂಡರ್ ಶ್ರೀ M.N. ವಸ್ತ್ರ. 4ನೇ ತಂಡ ಅಗ್ನಿಶಾಮಕ ಠಾಣೆ ಗದಗ, ಇದರ ನೇತೃತ್ವವನ್ನು B.Y. ಸರ್ ವಹಿಸಿಕೊಂಡಿದ್ದಾರೆ. 5ನೇ ತಂಡ ಅಬಕಾರಿ ಘಟಕ ಗದಗ ಪ್ಲಾಟೂನ್ ಕಮಾಂಡರ್ ಶ್ರೀಮತಿ ವಿಜಯಲಕ್ಷ್ಮಿ ಗಣತಿ SR. 6ನೇ ತಂಡ ನಮ್ಮ ಗದಗದ ಅರಣ್ಯ ಘಟಕ, ಇದರ ಪ್ಲಟೂನ್ ಕಮಾಂಡರ್ ಆಗಿ ಶ್ರೀ ಸಚಿನ್ ಬೀಸ್ನಳ್ಳಿ ಸರ್ ವಹಿಸಿಕೊಂಡಿದ್ದಾರೆ. ಮುಂದಿನ ತಂಡ NCC 38 ಬಟಾಲಿಯನ್ ಕರ್ನಾಟಕ NCC ಬಾಲಕಿಯರ ತಂಡ ಗದಗ ಪ್ಲಾಟೂನ್ ಕಮಾಂಡರ್ ಕುಮಾರಿ ಅಂಬಿಕಾ ಸಾವಂತ್, ತರಬೇತಿದಾರರು ಶ್ರೀ ಬಸವರಾಜ್ ಹವಾಲ್ದಾರ್. ಮುಂದಿನ ದಳ ಸೇವಾದಳ ಸರ್ಕಾರಿ ಪ್ರೌಢಶಾಲೆ SM ಕೃಷ್ಣನಗರ, ಇದರ ಪ್ಲಟೂನ್ ಕಮಾಂಡರ್ ಕುಮಾರಿ ಆಯುಷಾ ಸರ್ವಾಸ್, ಇದರ ತರಬೇತಿದಾರರು ಶ್ರೀನಿವಾಸ್ ದುಂಡ್ಸಿ. ಪ್ಲಾಟೂನ್ ಕಮಾಂಡರ್ ಕುಮಾರಿ ಸಾನ್ವಿ ಚನ್ನಪ್ಪಗೌಡರ್, ತರಬೇತಿದಾರರು ರವೀಂದ್ರ ಗಡಾದ್. ಮುಂದಿನ ತಂಡ ಸಾಮಾನ್ಯ VDST ಬಾಲಕಿಯರ ಕನ್ನಡ ಮಾಧ್ಯಮ ಶಾಲೆ, ಇದರ ತಂಡದ ಪ್ಲಟೂನ್ ಕಮಾಂಡರ್ ಭೂಮಿಕಾ ಕೊಳ್ವಿ, ತರಬೇತಿದಾರರು ರಮೇಶ್ ಲಮಾಣಿ. ನೋಡಿ, ಬಹಳ ವಿಶೇಷವಾಗಿ ಮಾಜಿ ಸೈನಿಕರ ತಂಡ ಗದಗ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಪ್ಲಾಟೂನ್ ಕಮಾಂಡರ್ ಬಸಲಿಂಗಪ್ಪ ಮುಂಡ್ರಿಗಿ. ಮುಂದಿನ ದಳ ಸಾಮಾನ್ಯ ಸೈಂಟ್ ಜಾನ್ ಪ್ರೌಢಶಾಲೆ ಬೆಟಗೇರಿ, ಪ್ಲಟೂನ್ ಕಮಾಂಡರ್ ಪವನ್ ಸಿಂಗ್ ದೊಡ್ಡಮನಿ, ಇದರ ತರಬೇತಿದಾರರು ಥಾಮಸ್ ಸಕ್ರಿ. ನಂತರದ ತಂಡ CS ಪಾಟೀಲ್ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಗದಗ ಪ್ಲಾಟೂನ್ ಕಮಾಂಡರ್ ಕುಮಾರಿ ರಜಿಯಾ ಬೇಗಂ ಬೆಂತು, ತರಬೇತಿದಾರರು ಶ್ರೀ VN ಲಮಾಣಿ. ಮುಂದಿನ ದಳ ಸ್ಕೌಟ್ KLE ಬಾಲಕಿಯರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಇದರ ಪ್ಲಟೂನ್ ಕಮಾಂಡರ್ ಆಗಿ ಕುಮಾರ್ ಸಾಹಿಲ್ ಸಮರ್ಥ್ ಬಡಿಗೇರ್, ಇದರ ತರಬೇತರಾಗಿ ಶ್ರೀಮತಿ ನೀಲಮ್ಮ ಗೌಡರ್ ವಹಿಸಿಕೊಂಡಿದ್ದಾರೆ. ಸಾಮಾನ್ಯ ತಂಡ ಬಾಸಲ್ ಮಿಷನ್ ಪ್ರೌಢಶಾಲೆ ಬೆಟಗೇರಿ ಪ್ಲಾಟೂನ್ ಕಮಾಂಡರ್ ಜಗನ್ನಾಥ್ ಗೂಟೂರ್, ತರಬೇತಿದಾರರು ಶ್ರೀ ಮಹಂತೇಶ್ ಚನ್ನದಾಸ. ಮುಂದಿನ ತಂಡ ಸ್ಕೌಟ್ ಗೈಡ್ಸ್ ಅಕ್ಷರಕಾರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಂದಿನ ತಂಡ KVSR ಕನ್ನಡ ಮಾಧ್ಯಮ ಪ್ರೌಢಶಾಲೆ ಗದಗ ಪ್ಲಾಟೂನ್ ಕಮಾಂಡರ್ ಸ್ಪಂದನಾ ಗಗನಾಥ್, ತರಬೇತಿದಾರರು SK ಬಸಾಪುರ್. ಕೋಣಿ ತಂಡ ನಮ್ಮ ಗದಗದ NCC 38 ಬಟಾಲಿಯನ್ ಕರ್ನಾಟಕ ತಂಡ ಕುಮಾರ್ ಶಂಕರಪ್ಪ ಮೊಳಗೂರ್, ಇದರ ತರಬೇತರಾಗಿ ಶ್ರೀ ಸಂಜಯ್ ಛತ್ರಿಯವರು ವಹಿಸಿಕೊಂಡಿದ್ದಾರೆ. ಸುಮಾರು 18 ತಂಡಗಳು ಈ ಒಂದು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಶಿಸ್ತುಬದ್ಧವಾಗಿ ಭಾಗವಹಿಸಿವೆ. ಬಂಧುಗಳೇ, ಎಲ್ಲ ಪ್ಲಟೂನ್ ಕಮಾಂಡರ್ಗೆ ಜೋರ ಗ್ರಾಮೀಣ ಬದುಕಿನಲ್ಲಿ ಹಾಸು ಹೊಕ್ಕಾಗಿತ್ತು. ಗ್ರಾಮೀಣ ಕೂಲಿಕಾರರ ದೈನಂದಿನ ಬದುಕಿನ ಸಂಜೀವನೆಯಾಗಿದ್ದ ಈ ಪರಿಣಾಮಕಾರಿ ಉದ್ಯೋಗ ದುರ್ಬಲಗೊಳಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಜನ ಗುಳೆ ಹೋಗದಂತೆ, ಅನ್ನವಿಲ್ಲದೆ ನೆರಳದಂತೆ, ಬರಗಾಲದ ಬೋಣೆಯಲ್ಲಿಯೂ ಸಹ ಕುಟುಂಬ ಸದಸ್ಯರೊಂದಿಗೆ ನರೇಗಾ ಯೋಜನೆಗೆ ನಾಗರಿಕ ಪೊಲೀಸ್ ಪಡೆ ತಂಡದ ಪ್ಲಟೂನ್ ಕಮಾಂಡರ್ ಸುಭಾಷ್ ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ. 3ನೇ ತಂಡ ಹೋಮ್ ಗಾರ್ಡ್ ಗದಗ ಪ್ಲಾಟೂನ್ ಕಮಾಂಡರ್ ಶ್ರೀ M.N. ವಸ್ತ್ರ. 4ನೇ ತಂಡ ಅಗ್ನಿಶಾಮಕ ಠಾಣೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.